ಎಲ್ಲರಿಗೂ ನಮಸ್ಕಾರ. ವಿಶ್ವಗುರು ಎಜುಕೇಶನ್ ಚಾನೆಲ್ಗೆ ಸ್ವಾಗತ. ಇದು 10ನೇ ತರಗತಿ ಗಣಿತ ಭಾಗ 2 ಹೊಸ ಪಠ್ಯಪುಸ್ತಕ. ಇದರಲ್ಲಿ ಅಧ್ಯಾಯ 11 ವೃತ್ತಗಳಿಗೆ ಸಂಬಂಧಿಸಿದ ವಿಷಯಗಳು. ಇದರಲ್ಲಿ ಈಗಾಗಲೇ ನಾವು ಅಭ್ಯಾಸ 11.1 ಅನ್ನು ನೋಡ್ತಾ ಇದ್ದೀವಿ. ಪ್ರಶ್ನೆ ಸಂಖ್ಯೆ 3ರವರೆಗೆ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಆ ವಿಡಿಯೋಗಳನ್ನ ಯಾರೆಲ್ಲ ನೋಡಿಲ್ಲ ಹೋಗಿ ಒಮ್ಮೆ ನೋಡಿಕೊಳ್ಳಿ. ಇವತ್ತು ನಾವು ಪ್ರಶ್ನೆ ಸಂಖ್ಯೆ 4ಅನ್ನು ಬಿಡಿಸೋಣ. ಪ್ರಶ್ನೆ ಸಂಖ್ಯೆ 4, 10 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದಲ್ಲಿನ ಒಂದು ಜಾವು ವೃತ್ತ ಕೇಂದ್ರದಲ್ಲಿ ಲಂಬ ಕೋನವನ್ನುಂಟು ಮಾಡುತ್ತದೆ. ಜಾದಿಂದ ಉಂಟಾದ ಅದರಲ್ಲಿ ಒಂದನೇದು ಲಘು ವೃತ್ತಖಂಡ, ಎರಡನೇದು ಅಧಿಕ ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯಿರಿ. ಪೈ = 3.14 ಎಂದು ಬಳಸಿ. ಅಂದರೆ ಈ ಲೆಕ್ಕ ಬಿಡಿಸಬೇಕಾದ್ರೆ ನಾವು ಪೈ ಬೆಲೆಯನ್ನು 3.14 ಅಂತೇಳಿ ತಗೋಬೇಕು. ಇದನ್ನ ಯಾವ ರೀತಿ ಮಾಡೋದಂತೇಳಿ ನೋಡೋಣ. ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಂತಹ ಮಾಹಿತಿಗೆ ಅನುಗುಣವಾಗಿ ನಾನು ಈ ರೀತಿ ಒಂದು ಚಿತ್ರವನ್ನು ಹಾಕಿಕೊಂಡಿದ್ದೇನೆ. ಇಲ್ಲಿ ವೃತ್ತದ ತ್ರಿಜ್ಯ OB = 10 ಸೆಂಟಿಮೀಟರ್ ಆಗಿದೆ. ಈ ಒಂದು 10 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದಲ್ಲಿನ ಒಂದು ಜಾವು ಅಂದರೆ AB ಜಾವು ವೃತ್ತ ಕೇಂದ್ರದಲ್ಲಿ ಅಂದರೆ ಇಲ್ಲಿ ಲಂಬ ಕೋನವನ್ನು ಉಂಟು ಮಾಡಿದೆ. ಅಂದರೆ OA ಕೂಡ ಏನಾಗುತ್ತೆ 10 ಸೆಂಟಿಮೀಟರ್ ಆಗುತ್ತೆ. ಇದು ಒಂದು ಕೂಡ ತ್ರಿಜ್ಯವಾಗಿದೆ, 10 ಸೆಂಟಿಮೀಟರ್ ಆಗುತ್ತದೆ. ಇಲ್ಲಿ ಈ ಒಂದು ಭಾಗ ಏನಾಗುತ್ತೆ ಅಂದರೆ ಇದು ಲಘು ವೃತ್ತ ಖಂಡ ಆಗುತ್ತದೆ. ನೆಕ್ಸ್ಟು ಇದು AOB ಏನದಲ್ಲ ಇದು ಲಘು ತ್ರಿಜ್ಯಾಂತರ ಖಂಡ ಆಗಿರುತ್ತದೆ. ಇಲ್ಲಿ ನಮಗೆ ಫಸ್ಟ್ ಒಂದು ಲಘು ವೃತ್ತ ಖಂಡವನ್ನು ಕಂಡುಹಿಡಿಯದಂತೆ ಹೇಳಿದ್ದಾರೆ. ಲಘು ವೃತ್ತ ಕಂಡುಹಿಡಿಬೇಕಂದ್ರೆ ನಾವು ಇಲ್ಲಿ ಲಘು ತ್ರಿಜ್ಯಾಂತರ ಖಂಡದಲ್ಲಿ ನಾವು ಈ ತ್ರಿಭುಜ ಇದೆ, ಈ ತ್ರಿಭುಜವನ್ನು ನಾವು ಮೈನಸ್ ಮಾಡಿದಾಗ ಲಘು ವೃತ್ತಖಂಡ ಸಿಗುತ್ತದೆ. ನೆಕ್ಸ್ಟ್ ಏನು ಕಂಡುಹಿಡಿಯುತ್ತಿದ್ದಾರೆ ಅಧಿಕ ತ್ರಿಜ್ಯಾಂತರ ಖಂಡ ಅಂದರೆ ಇದು ಓಪನ್ ಸ್ಪೇಸ್ ಇದೆ ಅಲ್ಲ, ಇದು ಅಧಿಕ ತ್ರಿಜ್ಯಾಂತರ ಖಂಡ ಆಗಿರುತ್ತದೆ. ಇದನ್ನ ಯಾವ ರೀತಿ ಬಿಡಿಸೋದು ಅಂತೇಳಿ ನೋಡೋಣ. ಇಲ್ಲಿ ತ್ರಿಜ್ಯ R = 10 ಸೆಂಟಿಮೀಟರ್ ಆಗಿದೆ ಮತ್ತು ಪೈ = 3.14 ಇದೆ. ನೆಕ್ಸ್ಟ್ ಲಘು ವೃತ್ತಖಂಡವು ಉಂಟು ಮಾಡುವ ಕೋನ 90 ಡಿಗ್ರಿ ಆಗಿದೆ. ಅಂದರೆ ಇಲ್ಲಿ ಲಂಬ ಕೋನ ಅಂದರೆ ಏನು 90 ಡಿಗ್ರಿ ಆಗಿರುತ್ತದೆ. ನೆಕ್ಸ್ಟ್ ಫಸ್ಟ್ ಒಂದು ಲಘು ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರೆ. = ಏನಾಗುತ್ತೆ ಅಂದರೆ ಈ ಲಘು ತ್ರಿಜ್ಯಾಂತರ ಖಂಡ ಇಲ್ಲಿ ನೋಡಿ ಇದು ವೃತ್ತಖಂಡ ಆಗಿದೆ. ಹಾಗಾಗಿ ಈ ತ್ರಿಜ್ಯಾಂತರ ಖಂಡದೊಳಗೆ ನಾವು ಇದನ್ನ ತ್ರಿಭುಜದ ವಿಸ್ತೀರ್ಣವನ್ನು ಕಳೆದ್ರೆ ನಮಗೆ ಲಘು ವೃತ್ತಖಂಡ ಸಿಗುತ್ತದೆ. ಹಾಗಾಗಿ ನಾನು ಇಲ್ಲಿ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ ಅಂತೇಳಿ ಬರ್ಕೊಂಡಿದ್ದೀನಿ. ನಿಮಗೆ ಈಗಾಗಲೇ ಗೊತ್ತಿದೆ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಮತ್ತು ತ್ರಿಭುಜದ ವಿಸ್ತೀರ್ಣದ ಸೂತ್ರ. ಇವಾಗ ನಾವು ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರ θ / 360 × πr² ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಮೈನಸ್ ತ್ರಿಭುಜದ ವಿಸ್ತೀರ್ಣ 1/2 ಪಾದ ಇಂಟು ಎತ್ತರ ಆಗುತ್ತದೆ. ಇಲ್ಲಿ θ = 90 ಡಿಗ್ರಿ ಇದೆ /360 ಇಂಟು ಪೈ ಅಂದರೆ ಏನು ತುಂಬಬೇಕು 3.14 ಇಂಟು R ಅಂದರೆ ಎಷ್ಟಿದೆ 10 ಸೆಂಟಿಮೀಟರ್ ಇದೆ. ಇಲ್ಲಿ R² ಇದೆ, ಹಾಗಾಗಿ ನಾನು ಇಲ್ಲಿ 10 × 10 ಅಂತೇಳಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಮೈನಸ್ 1/2 ಇಂಟು ಪಾದ ಅಂದರೆ ಇದು ನೋಡಿ OB ಅನ್ನೋದು ಪಾದ, OA ಅನ್ನೋದು ಎತ್ತರ, ಅಂದರೆ 2 10 ಆಗಿದೆ. ಹಾಗಾಗಿ ನಾನು ಇಲ್ಲಿ ಪಾದ 10 ಇಂಟು ಎತ್ತರ 10 ಅಂತೇಳಿ ಬರ್ಕೊಂಡಿದ್ದೀನಿ. ಇಲ್ಲಿ ಕ್ಯಾನ್ಸಲ್ ಮಾಡೋಣ. ಇಲ್ಲಿ E0 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 9 1 9 4 36, 2 7 4, 2 5 10 ಮತ್ತು 2 1 2, 2 5 10. ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡೋಣ. ಇಲ್ಲಿ 2 1 2 5 10. ಇವಾಗ ಇಲ್ಲಿ ಏನು ಉಳಿದಿದೆ ಅಂದರೆ 3.14 ಇಂಟು 5 × 5 ಅಂದರೆ 25, ಮೈನಸ್ಗೆ ಮೈನಸ್ಸು 5 × 10 ಅಂದರೆ 50 ಆಗುತ್ತದೆ. ನೆಕ್ಸ್ಟು 3.14 ಇಂಟು 25 ಮಾಡಿದಾಗ 78.5 ಆಗುತ್ತೆ. ನೆಕ್ಸ್ಟ್ ಮೈನಸ್ 50. ಇವಾಗ 78.5ರೊಳಗೆ 50ಅನ್ನು ಕಳೆದಾಗ ನಮಗೆ 28.5 ಸೆಂಟಿಮೀಟರ್² ಬರುತ್ತದೆ. ಇದು ಲಘು ವೃತ್ತಖಂಡದ ವಿಸ್ತೀರ್ಣ 28.5 ಸೆಂಟಿಮೀಟರ್² ಆಗಿರುತ್ತದೆ. ನೆಕ್ಸ್ಟ್ ಅವರು ಎರಡನೇದು ಕೊಟ್ಟಿದ್ದಾರೆ ಹತ್ರೊಳಗೆ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಏನಂತ ಹೇಳಿ. ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ = 360 ಡಿಗ್ರಿ ಮೈನಸ್ θ / 360 ಡಿಗ್ರಿ ಇಂಟು πr² ಆಗಿದೆ. ಇಲ್ಲಿ ಬೆಲೆಗಳನ್ನ ಆದೇಶಿಸೋಣ.
ಥೀಟಾ ಅಂದರೆ ಎಷ್ಟಿದೆ 90 ಡಿಗ್ರಿ ಇದೆ. ಹಾಗಾಗಿ 360 ಮೈನಸ್ 90 ಡಿವೈಡೆಡ್ ಬೈ 360 ಇಂಟು ಪೈ ಅಂದರೆ 3.14 ಇಂಟು ಆರ್ ತ್ರಿಜ್ಯ ಎಷ್ಟಿದೆ 10 ಇದೆ, ಇಲ್ಲಿ ಆರ್ ಸ್ಕ್ವೇರ್ ಇದೆ. ಹಾಗಾಗಿ ನಾನು ಇಲ್ಲಿ 10 ಇಂಟು 10 ಅಂತೇಳಿ ಬರ್ಕೊಂಡಿದ್ದೀನಿ. ನೆಕ್ಸ್ಟು 360ದಾಗ 90 ಆದಾಗ 270 ಉಳಿತದೆ. ಹಾಗಾಗಿ ಡಿವೈಡೆಡ್ ಬೈ 360 ಇಂಟು ಇಲ್ಲಿ ಇದನ್ನು 3.14 ಇಂಟು 10 ಇಂಟು 10 ಮಾಡಿದಾಗ ನಮಗೆ 314 ಬರುತ್ತದೆ. ಇವಾಗ ಈ ಝೀರೋ ಕ್ಯಾನ್ಸಲ್ಲು. 9 ಮೂರಲೆ 27, 9 ನಾಲ್ಕಲೆ 36, 2 ಎಡ್ಲೆ 4, 2 ಒಂದಲೆ 2, 1 ಇತ್ತು 11 ಆಯ್ತು, 2 ಐದಲೆ 10 ಮತ್ತು 1 ಹೋಯಿತು 2 ಏಳೆ 14. ಅಂದರೆ ಇಲ್ಲಿ ಅಂಶದೊಳಗೆ 3 ಇಂಟು 1/7 ಉಳಿತೈತಿ. ಡಿವೈಡೆಡ್ ಬೈ ಎಷ್ಟು ಉಳಿತೈತಿ? 2 ಉಳಿಯುತ್ತದೆ. ಈಕ್ವಲ್ ಟು ಈ 3 ಇಂಟು 157 ಗುಣಿಸಿದಾಗ 451 ಡಿವೈಡೆಡ್ ಬೈ 2 ಆಗುತ್ತದೆ. ಇವಾಗ ಇದನ್ನ ಕ್ಯಾನ್ಸಲ್ ಮಾಡೋಣ. 2 ಒಂದಲೆ 2 ಎಡ್ಲೆ 4, 2 ಮೂರಲೆ 6, 1 ಹೋಯಿತು 11 ಆಯ್ತು, 2 ಐದಲೆ 10, ಬಿಂದು ಕೊಟ್ಟ 10 ಮಾಡ್ಕೋಣ, 1 0 ಇಸ್ಕೋಣ, 2 ಐದಲೆ 10 ಅಂದರೆ 235.5 ಆಗುತ್ತದೆ. ಆದ್ದರಿಂದ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 235.5 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಅಂದರೆ ಲಘುವೃತ್ತದ ಖಂಡದ ವಿಸ್ತೀರ್ಣ 28.5 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 235.5 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಅಂತೇಳಿ ಬರಿಬಹುದು. ಇಲ್ಲಿಗೆ ಪ್ರಶ್ನೆ ಸಂಖ್ಯೆ 4 ಮುಕ್ತಾಯವಾಯಿತು. ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.